ಏನ್ ಮಾಡ್ದ ಗೊತ್ತಾನ ಈ ಗಾಡಿ ಮಾಡ್ತಾವಲ್ಲ ಹೇಳ ಮಾಡು ನೋಡ್ರಿ ಮಾಡ ಅಯ್ಯಪ್ಪ ಅಟ್ ಗಿಡ ಬಾಳ ಇದ್ದಾಳನ್ನ ಮಳಿ ಬಾಳ ಎದಕ್ಕ ನನಗೂ ಗೊತ್ತಿಲ್ಲ. Guys, finally we are reaching our destination. I am Bekku. ಅಲ್ಲಿ ಒಂದೈತೆ ಅಲ್ಲಿ ಎರಡ ತುಂಬ್ಯಾವಲ್ಲಲ್ಲಿ ಇದು ಡಾಕು ಮಂಗಲ್ ಸಿಂಗ್ ರೀ. ಜೂಮ್ ಮಾಡಿ ಸ್ವಲ್ಪ. ಡಾಕು ಮಂಗಲ್ ಸಿಂಗ್ ರೆಡಿ ಅದು. ಅದ್ರ ಮೇಲೆ ಸಾಂಬಾರ್ ಚಟ್ನಿ ಸುರ್ಕೊಂಡ ಮಸ್ತ್ ಗಂಜಿ ಗತೆ ಕುಡಿದ್ ಬಿಡ್ರಿ. ಹಲೋ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಅರ್ಧಾಂಗಿನಿ ಹಾಗೂ ನಮ್ಮಪ್ಪ, ನಮ್ಮವ್ವ, ನಮ್ಮ ತಮ್ಮ ಎಲ್ಲೋ ಒಂದು ಕಡೆ ಸ್ಪೆಷಲಾಗಿ ಹೊಂಟೀವಿ. ಅದು ಎಲ್ಲಿ ಹೊಂಟೆ ಅಂತ ನಿಮಗೆ ಹೇಳ್ತೀನಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಪಂಚರ್ ಆಗಿತ್ತು, ಗಾಡಿ ತಿರ್ಸ್ಕೊಂಬಂದ್ ಪಂಚರ್ ಅಲ್ಲ ಹವಾ ಹವಾ ಏನ್ ಮಾಡ್ದ ಗೊತ್ತಾನ ಈ ಗಾಡಿ ಮಾಡ್ತಾವಲ್ಲ ಹೇಳ ಏನ್ ಮಾಡ್ದ ಗೊತ್ತಮ್ಮ ಈ ಗಾಡಿ ಮಾಡ್ತಾವಲ್ಲ ಹೇಳ ವಿಡಿಯೋ ಹೋಗಿತ್ತಾನ ಹೇಳ ಈಗ ಹೇ ಎಲ್ಲದಾರ ಟ್ರಕ್ ಏನದ ಮುಂದೋಗಂತೇವ್ ಬಾ ಮಾಡ ಹೆಂಗಾಗದ್ ನೋಡ್ರಿ ಮಾಡ ನಿಂತಾನ್ ಬರ್ತಾನ್ ನಡಿ. ಮಾಡು ನೋಡ್ರಿ ಮಾಡ ಮಾಡ್ರಿ ಮಾಡ ಹೆಂಗಾಗಿತ್ ನೋಡ್ರಿ ಮಾಡ. कौन है ये लोग? कहाँ से आते हैं? ಇಲ್ಲಿಂದ ಒಂದ್ ಸ್ವಲ್ಪ ಹಿಂಗ ಇದ ಗೋವಾ ರೋಡ್, ಇಲ್ಲಿಂದ ಹಿಂಗ ಹೊಲ ಕಾಡು ಸ್ಟಾರ್ಟ್. ಇದೊಂದು ಸಣ್ಣ ಗುಡಿ ರೀ, ಇಲ್ಲಿ ಹೋಗಿ ಮುಂದೆ ಹೋಗ್ಬೇಕು. ಸಣ್ಣದು ಕರಿಯಮ್ಮನ ಗುಡಿ, ಗೋವಾ ಹೈವೇ ರೋಡಿಗೆ ಬರ್ಬೇಕು. ಅಯ್ಯಪ್ಪ ಮಳಿ ಬರ್ಲಿಕತ್ತ. ಕಾಡ್ ಸೆಕ್ಷನ್, ಕಾಡ್ ಹೊಲ ಗಿಲ ಇದ್ದಲ್ಲೇ ಅಂದ್ರೆ ಒಟ್ಟು ಗಿಡ ಬಾಳ ಇದ್ದಾಳೆ ಮಳಿ ಬಾಳ ಎದಕ್ಕ ನನಗೂ ಗೊತ್ತಿಲ್ಲ. ಎದಕ್ಕ ನೀವು ಹೇಳ್ರಿ ತರ್ಲಪ್ಪ ಇಲ್ಲಂತ ಅಂತದ ಗಾಡಿ ಹಿಂದ್ ವಿಡಿಯೋ ಮಾಡಿ ಇಲ್ಲೇ ಮಾಡತ್ತಿ ಮಾಡಿದೆ ಹೋದ್ರು ತಿರುಗಿ. ನೋಡ್ರಿ guys,
ಹೆಂಗ ಎಲ್ಲಾರು ಮತ್ತ ಇದು RX 100 ಬೈಕ್ ತಕೊಂಡ್ ಟ್ರಿಪ್ಪಿಗೆ ಹೊಂಟಾರ. ಕ್ರೇಜ್ ಬ್ರೋ ಕ್ರೇಜ್. ಗಾಡಿ ಎಲ್ಲ ಈಗ ಮಳೆಗಾಲ ಐತಿ, ಎಲ್ಲ ಹೋಗ್ಬೇಕ ಸ್ವಲ್ಪ ಸ್ಲೋ ಹೋಗಿ. ಬಾಜುಕ ಗಾಡಿ ಅದು ಯಪ್ಪ, ಗಾಡಿ ಅದು ಇರ್ತಾವ, ಗಾಡಿ ಅದು ಸಿಲ್ಸ್ಕೊಂಡು ಹೋಗ್ಬೇಡ್ರಿ. ಅವರು ಹೋಗ್ತಿರ್ತಾರ. ಬೈಕ್ ತೋರ ಕಾರ್ ತೋರ ಫೋರ್ ವೀಲರ್ ಒಟ್ಟ ಇದು ಗಾಡಿ ಸಿಲ್ಸ್ಕೊಂಡು ಹೋಗ್ಬೇಡ್ರಿ ಪ್ಲೀಸ್. ಈಗ ಚಲೋ ಐತ್ ನೋಡ್ ರೋಡ್. Guys, finally we are reaching our destination. ಇಲ್ಲೇ ಅಯ್ಯೋ ತಡಿಯೋ ಮಾರಾಯ, ಅಷ್ಟೇನು ಅರ್ಜೆಂಟ್ ಐತಿ, ಹಸಿದಾಡ್ತೀನಿ. Destiny, guys. ಯಾವ್ದು ಬಾವಲಿ ತುಂಬಿರ್ತಾವ ಇಲ್ಲಿ ಗಿಡ ಖಾಲಿ ಐತಿ. ಹಾಂ ಅಂತ ಕಾಣತ್ತೆ ಅಲ್ವ, ಅಲ್ಲಿ ಒಂದೈತಿ ನೋಡಿ, ಅಲ್ಲಿ ಹೋಗಿ ಅಲ್ಲಿ ಹೋಗಿ ಎರಡ ತುಂಬ್ಯಾವಲ್ಲಿ ಎಲ್ಲ ಅಡ್ಡ ಬಿದ್ದಿಲ್ಲ ಎಷ್ಟು ಹೌದು. ಮತ್ತೆ ಹಗಲಿ ಹಾರತಾವಲ್ಲಿ ಮತ್ತೆ ಹಾರು ನಿಂತು ಆಗುದಿಲ್ಲ. ಹಾಂ ಹಾರತಾವಲ್ಲ ಇಲ್ಲಿ ಬೈ ಇಲ್ಲ ನೋಡಿ ಎಲ್ಲದಾವ ಇಲ್ಲಿ ನೋಡಿ, ಇಲ್ಲ ಈಗ ಕಾಣೋಗಿಲ್ಲ ಇಲ್ಲಿ ನೋಡಿ, ಇಲ್ಲ ಐತಿ. ಯೂಶಲಿ ಇಲ್ಲಿ ತುಂಬಿರ್ತಾವ್ರಿ. ಬ್ಯಾಟ್ ಬರ್ಡ್ ಬ್ಯಾಟ್ ಬರ್ಡ್. ದೇವ್ರ ಮಾಲಿಕ್ ಅಮ್ಮ ಲಾಲು ಬೇಕು. ಗಾಯ್ಸ್, ಅದು ಕಕ್ಕೇರಿ ಬೆಷ್ಟಮ್ಮನ ಗುಡಿ ಇದವ್ರಿ, ತಂಗಿ ಗುಡಿ. ಸೊ ಮೂಕಾಂಬಿಕಾ ಅಂತೇಳಿ ಅಲ್ಲಿ ಬಂದವ್ರ ಐತಲ್ಲ ದರ್ಶನ ತಗೊಳ್ಳೋರು ಇಲ್ಲಿ ಬರಬೇಕು. ಇಲ್ಲಿ ಬಂದು ಬೆಟ್ಟ ಹೋಗ್ಬೇಕು, ಎರಡೂ ಕಡೆನೂ ಬರಬೇಕು. ಸೊ ಸಂಡೇ ಇರೋದಂದ್ರೆ ಸ್ವಂತಾಪ್ರಿ ಏನು ರಶ್ ಇಲ್ಲ, ಬಟ್ ಆದ್ರೂ ರಶ್ ಐತಿ. ಇದೆ ನೋಡ್ರಿ ಮೂಕಾಂಬಿಕಾ ಗುಡಿ. ಮಳಿ ಭಾಳ ಜೋಳ ಐತ್ರಿ, ಅದಕ್ಕೊಂದು ಸಣ್ಣ ಬ್ರೇಕ್ ತಗೊಂಡ್ವಿ. ಗೋಯಿಂಗ್ ಬ್ಯಾಕ್ ಟು ದಿ ಹೋಮ್. ಏನ್ರಿ ಮಸ್ತ್ ಊಟ ಮಾಡಿ ಅಡಿಕೆ ಹಾಕೊಂಡು ನಿಂತ. ಯಾರು ಜಗ ಮಾಡ್ದವು ಜಗ ಮಾಡಿ ಯಾರು
ಮಳಿ ಇಲ್ಲೇ ಐತಿ ಬಂತ ಮಳಿ. ಅಲ್ಲಿ ಹೊಳ್ದಾಗ ಹೆಂಗ್ ಮಾಡಿದೀನಿ ಅಲ್ಲೇ ಮಾಡಿದ್ದೆ ಇದೇನಿದು ಚಿಟ್ಟಿ ಮಾಡಿ ಮಾಡಿ ಮಳೆ guys, ಮಳೆ ಅಲ್ಲಿ ಕ್ಲಿಯರ್ ಆತಿ. ಹೆಂಗ್ ಹೋಗಿತ್ತದು ಮಳಿ ಹಿಂಗ್ ಹೋಗ್ತಿತ್ತನ ಗಾಳಿಗೆ ಗಾಳಿ ಮಳಿ ಮುಂದೆ ಹೋಗ್ತಿತ್ತನ ಸ್ಟಾಪ್ ಬೈ ಸ್ಟಾಪ್ ಗಾಳಿಗೆ ಮಳಿ ಹೋಗ್ತಿತ್ತು ನೆಕ್ಸ್ಟ್ ಸ್ಟಾಪ್ ಜಗಳಾಡತಾನ ಹಂಬ ಗಾಯ್ಸ್ ಹಂಬ ಪಾಪ ಅದು ತಿಂತೈತ್ ನೋಡಿ ಪಾಪ ಹಾಕದು ಆತದ ಈಗ ತಿನ್ನತ್ತಿ ನೋಡಿ ಸೊಕ್ಕಿಂಗಿದ್ರ ಬಿಡ್ನಿ ಬಿಡ್ ಗೋ ಗೋ ಹಾ ತಿಂತ ಇದು ಡಾಕು ಮಂಗಲ್ ಸಿಂಗ್ ರೀ ಜೂಮ್ ಮಾಡಿ ಸ್ವಲ್ಪ ಡಾಕು ಮಂಗಲ್ ಸಿಂಗ್ ನೋಡ್ರಿ ಕಣ್ಣು ನೋಡ್ರಿ ಕಣ್ಣು ಬಾಯ್ ಡಾಕು ಮಂಗಲ್ ಸಿಂಗ್ ಬಾಯ್ ಡಾಕು ಮಂಗಲ್ ಸಿಂಗ್ ಬಾಯ್ ಒಂದ್ ಸೆಟ್ ಆಗಿ ಎಷ್ಟೊತ್ತಿನ ಬೇಕು ನೀವ್ ಯಾರ ತಿನ್ನತ್ತೇನ್ರಿ ಒಂದ್ 2 ಸೆಟ್ ಮಾಡಿ ಇಟ್ಬಿಡು ಅಷ್ಟು ಇಡ್ಲಿ ರೆಡಿ ಆಗ್ಯದ ಸುಳ್ಳ ಹೇಳತ್ತಾರ ಇಡ್ಲಿ ರೆಡಿ ಆಗ್ಯದ ಇಡ್ಲಿ ಹಿಟ್ ರೆಡಿ ಅದ ಅದ್ರ ಮೇಲೆ ಸಾಂಬಾರ್ ಚಟ್ನಿ ಸುರ್ಕೊಂಡ ಮಸ್ತ್ ಗಂಜಿ ಗತೆ ಕುಡಿದ್ ಬಿಡ್ರಿ ಹೆಂಗಿತ್ತು ಇಡ್ಲಿ ಮಸ್ತ್ ಬೆಳಗ್ಗೆ ನಾಷ್ಟಾಗ ಇಟ್ಟಿದ್ದು ಇಡ್ಲಿ ಹಿಟ್ಟ ಅಲ್ಲಿ ಹೋಗ್ಬಿಟ್ವಿ ಸೊ ಈಗ ತಿಂದ್ವಿ ಮಾಡ್ಕೊಂಡು ಇಡ್ಲಿ ಮಸ್ತಾಗಿತ್ತು ಮತ್ತು ಕೈಯಾಗಿಂದ ಇಡ್ಲಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ ಸಾಂಬಾರು ಇಡ್ಲಿ ಸಾಂಬಾರು ರೆಸಿಪಿ ಸೊ ವಾಟ್ ನೆಕ್ಸ್ಟ್ ಗಾಡಿ ಹಾಕಿರ್ಬೇಕಂತ ಹೇಳಿ ದರ್ವಾಡ ಹಾಕೊಂಡ್ ತಿನ್ನೋಕ ಮತ್ತೆ ಗಾಡಿ ಹಾಕಿ ಇಬ್ರು ಕೂಡ ತೆಗೆದೋಗಿದ್ದಾರೆ ದನ ಅಲ್ಲಿ ಮಟ್ಟ ರೀಚ್ ಆಗೋದಿಲ್ಲಂತ್ರಿ ಮನೆಗೆ ಲಗೇಜ್ ತೆಗಿ ಯಸ್ ಇವತ್ತು ನೋಡಿದ್ರಿ ನಾವೆಲ್ಲ ಅಡ್ಡಾಡಿದ್ವಿ. ಒಂದು ಪ್ರತಿಷ್ಠಿತ ಒಂದು ದೇವ್ರ ಗುಡಿ ಹೋಗಿದ್ವಿ. ಅಲ್ಲಿ ನೀವು ಅಲ್ಲಂತೂ ಅಲ್ಲಿ ಸ್ಪೆಷಲಿಸ್ಟ್ ಅಂದರೆ ಕಾಯಿ ಹೊಡೆಯಂಗಿಲ್ಲ. ಅಮಾಸಿಗೂ ಹೊಡೆಯಂಗಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ದಸರಾದ ಇಯರ್ಲಿ 1 ಟೈಮ್ ಅಷ್ಟೇ ಕಾಯಿ ಹೊಡಿತಾರಲ್ಲಿ. ನೀವು ದಸರಾದಾಗ ಭಾಳ ವೈಭವ ಇರ್ತೈತಿ, ಭಾಳ ರಶ್ ಇರ್ತೈತಿ. 9 ದಿವಸ 9 ಅವತಾರ. ಸೊ ಪ್ರತಿಷ್ಠೆ ಸುತ್ತಮುತ್ತಲಲ್ಲಿ ಬಾಂಬೆ, ಬೆಳಗಾವ ಈ ಕಡೆ ಎಲ್ಲ ಜನ ಬರ್ತೈತಿ. ನಿಮ್ಮನ್ನು ಎಲ್ಲ ಅಕ್ಷರಕ್ಕೆ ಜಾಗ ಇರಂಗಿಲ್ಲ. ಫಸ್ಟ್ ಆಫ್ ಆಲ್ ಆ ಲೆವೆಲ್ ಜಾತ್ರೆ ಇರ್ತೈತಿ. ಆಮೇಲೆ ಫುಲ್ ಸ್ಟಾಪ್. ನೀವು ಒಂದ್ಸಲ ಹೋಗಿ ದೇವ್ರಿಗೆ ಬೇಡ್ಕೊಂಡೆ ಒಂದ್ಸಲ ದರ್ಶನ ತೊಗೊಂಬರ್ರಿ, ಎಲ್ಲ ಬಂತಕೈತಿ. ಹೋಗ್ರಿ, ಅಮಾಸೆ ಹೋಗ್ರಿ, ಹುಣ್ಣಿಮೆ ಹೋಗ್ರಿ, ಶುಕ್ರವಾರ ಮಂಗಳವಾರ ನಿಮಗೆ ಯಾವ ವೀಕ್ ಫ್ರೀ ಐತೆ ಹೋಗ್ರಿ. ಒಂದ್ಸಲ ಬೆಟ್ಟಾಗ್ರಿ, ದೇವ್ರಿಗೆ ದರ್ಶನ ತೊಗೊಳ್ಳಿ, ಭಾಳ ಚಲೋ ಆಕೈತಿ. ಸೊ ನಾವು 1 ವರ್ಷದ ಮ್ಯಾಗ ಹೋಗೀವಿ. ಸೊ ಮದ್ವೆದರ ಬ್ಯುಸಿ ಇದ್ವಿ. ಆಮೇಲೆ ಸ್ವಲ್ಪ ಪರ್ಸನಲ್ ಇಶ್ಯೂ ಇದ್ದು, ಸೊ ಹಂಗೆ ಹೋಗಿದ್ದಿಲ್ಲ. ಸೊ ಈಗ ಹೋಗಿ ನಮ್ಮ ಹರಕೆ ತೀರಿಸ್ಕೊಂಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ. ಸೊ ನೆಕ್ಸ್ಟ್ ವ್ಲಾಗಿಗೆ
ಹಿಂಗೆ ನಮಗೆ ಸಪೋರ್ಟ್ ಮಾಡ್ಕೊಂತವ್ರಿ. ಸೊ ನೆಕ್ಸ್ಟ್ ವ್ಲಾಗ್ ಆದಷ್ಟು ಮತ್ತು ಹೊಸ ಏನರ ಒಂದು ಕಂಟೆಂಟ್ ಬಗ್ಗೆ ಏನು ನಿಮಗೆ ಖುಷಿ ಪಡುವಂಥ ಎಂಟರ್ಟೈನ್ ಮಾಡುವಂಥ ಪ್ರಯತ್ನ ಮಾಡತ್ತೀವಿ. ಸಪೋರ್ಟ್ ಬರಲಿ. ಸೊ ಥ್ಯಾಂಕ್ ಯು ಗೈಸ್. ಬಾಯ್.